ಹಾಯ್ ಗೈಸ್. ಸೊ ಈ ವಿಡಿಯೋ ಬಂದುಬಿಟ್ಟು ನನಗೆ ಒಂದು ಸ್ಮಾಲ್ ಮೆಸೇಜ್ ಕೊಡಬೇಕನ್ನಿಸ್ತು ಯಂಗ್ಸ್ಟರ್ಸ್ಗೆ, ನನಗಿಂತ ಚಿಕ್ಕ ವಯಸ್ಸಲ್ಲಿರೋರಿಗೆ. ನೀವು ಯಾವುದೇ ಒಂದು ಪೊಸಿಷನಲ್ಲಿದ್ದೀರಾ, ಕಾಲೇಜ್ ಮುಗಿಸಿದ್ರಿ ಅಥವಾ ಜಾಬ್ಗೆ ಹೋಗ್ತಿದ್ದೀರಾ, ಬಟ್ ನನಗೆ ನಿಮ್ಗೆ ಹೇಳಬೇಕಾಗಿರೋದು ಒಂದೇ ಒಂದು ಮೆಸೇಜ್: ಪ್ಲೀಸ್ ಡೋಂಟ್ ಗಿವ್ ಅಪ್. ಮತ್ತು ಯಾವತ್ತೂ ನಿಮ್ಮ ಪ್ಯಾಷನ್ನ ಬಿಡಬೇಡಿ. ಇಫ್ ಯು ಆರ್ ಅ ಕಾಲೇಜ್ ಗ್ರ್ಯಾಜುಯೇಟ್, ಜಸ್ಟ್ ಕಾಲೇಜ್ ಪಾಸ್ಔಟ್ ಆಗಿದ್ದೀರಾ ಆ್ಯಂಡ್ ಯು ಆರ್ ಸರ್ಚಿಂಗ್ ಫಾರ್ ಅ ಜಾಬ್ ಹುಡುಕಿ ಸೆಟ್ಲ್ ಆಗಬೇಕು, ಐ ನೋ, ಬಟ್ ನಿಮ್ಮ ಪ್ಯಾಷನ್ನ ಯಾವತ್ತೂ ಬಿಡಬೇಡಿ. ನಿಮಗೇನು ಇಷ್ಟ ಇದೆಯೋ ಅದನ್ನು ಮಾಡಿ. ಪ್ರತಿದಿನವೂ ನೀವು ಎದ್ದು, ಕೆಲವೊಂದು ಸತಿ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಫ್ಯಾಮ್ಲಿಗಿಂತ ಜಾಸ್ತಿ ಇರ್ತೀವಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಥವಾ ಇಡೀ ಹಗಲು ರಾತ್ರಿ ಕಷ್ಟಪಡ್ತೀವಿ. ಒಂದು ಪೊಸಿಷನ್ಗೆ ಹೋಗಬೇಕು ಅಂತ ತುಂಬ ಹೋರಾಡ್ತೀವಿ ಜೀವನದಲ್ಲಿ. ಬಟ್ ಎಂಡ್ ಆಫ್ ದಿ ಡೇ ನಮ್ಮ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ನಿಮಗೆ 1 ವರ್ಷ 2 ವರ್ಷ ಆದಮೇಲೆ ಮೋಸ್ಟ್ಲಿ ದುಡ್ಡೆಲ್ಲ ಬರ್ತಿರ್ಬೇಕಾದ್ರೆ ಹೊಸ EMI ಲೋನ್, ಪರ್ಸ್ನಲ್ ಲೋನ್, ಐಫೋನ್ ಇದೆಲ್ಲ ತೊಗೊಬೇಕಾದ್ರೆ ನಿಮಗೆ ತುಂಬ ಡಿಫ್ರೆನ್ಸ್ ಆಗೋಲ್ಲ. ಬಟ್ ಕೆಲವೊಂದು 5 ವರ್ಷ 10 ವರ್ಷ ಆದಮೇಲೆ ತಿರುಗಿ ನೋಡಿದಾಗ ನನ್ನನ್ನು ನಾನು ಕಳ್ಕೊಂಬಿಟ್ಟೆ ಅನಿಸುತ್ತೆ. ಸೊ ಯಾವತ್ತೂ ನಿಮ್ಮ ಪ್ಯಾಷನ್ನ ಕಳ್ಕೊಬೇಡಿ. ನಿಮಗೇನು ಇಷ್ಟ ಇದೆಯೋ ಅದನ್ನು ಮಾಡಿ. ಜೀವನದಲ್ಲಿ ನಾವು ಮುಂದೆ ದುಡ್ಡಿನ ಹಿಂದೆ ಹೋಗ್ತಾ ನಮ್ಮನ್ನು ನಾವು ಕಳ್ಕೊಂಬಿಡ್ತೀವಿ. ಸೊ ನಿಮಗೇನು ಇಷ್ಟ ಇದೆಯೋ ಅದನ್ನು ಮಾಡಿ. ಯಾರ ಮಾತು ಕೇಳಬೇಡಿ. ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ನಿಮ್ಮ ಅಪ್ಪ ಅಮ್ಮ ಏನು ಅನ್ಕೊತಾರೆ, ಗರ್ಲ್ ಫ್ರೆಂಡ್ ಏನು ಅನ್ಕೊತಾರೆ, ಬಾಯ್ ಫ್ರೆಂಡ್ ಏನು ಅನ್ಕೊತಾರೆ, ಗಂಡ ಏನು ಅನ್ಕೊತಾರೆ, ಅದೆಲ್ಲ ಆಮೇಲೆ. ಬಟ್ ನಿಮ್ಮ ಮನಸ್ಸಿಗೆ ಹಿಡಿಸ್ತಿದೆಯಾ ನೀವು ಮಾಡ್ತಿರೋ ಕೆಲಸ ನಿಮಗೆ ಖುಷಿ ಕೊಡ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಿ. ನೆವರ್ ಫಾರ್ಗೆಟ್ ಯುವರ್ ಪ್ಯಾಷನ್.